ಸ್ನೇಹಿತರೆ, ದೇಶದ ನಂಬರ್ 1 ಮತ್ತು ಅತಿದೊಡ್ಡ ಪ್ರೈವೇಟ್ ಬ್ಯಾಂಕ್ HDFC ಈಗ ಒಂದಲ್ಲ ಒಂದು ದೊಡ್ಡ ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಕೇವಲ 2 ತಿಂಗಳ ಹಿಂದಷ್ಟೇ ದುಬೈ ಬ್ರಾಂಚ್ನಲ್ಲಿ 81 ಬಾಂಡ್ ಹಗರಣದ ಬಗ್ಗೆ ಡೀಟೇಲ್ ಆಗಿ ಈ ರಿಪೋರ್ಟ್ ಅಲ್ಲಿ ಮಾಹಿತಿ ಕೊಟ್ಟಿದ್ವಿ. ಆ ಹಗರಣದ ಬಿಸಿ ಆರುವ ಮುನ್ನವೇ ಬ್ಯಾಂಕ್ನಲ್ಲಿ ಮತ್ತೊಂದು ಸ್ಫೋಟಕ ಹಗರಣ ಬಯಲಾಗಿದೆ. ಫ್ರಾಡ್. ಬರೋಬ್ಬರಿ 25,000 ಕೋಟಿ ರೂಪಾಯಿನ ದೊಡ್ಡ ಬೃಹತ್ ಡೆಪಾಸಿಟ್ ಅನ್ನ ಎಳ್ಕೊಂಡ್ಬರೋಕೆ ಸ್ವತಃ ಬ್ಯಾಂಕ್ನ ಟಾಪ್ ಅಧಿಕಾರಿಗಳೇ RBI ರೂಲ್ಸ್ ಅನ್ನ ಕಸದ ಬುಟ್ಟಿಗೆ ಬಿಸಾಕಿದ್ದಾರೆ. ಸಾಮಾನ್ಯ ಕಸ್ಟಮರ್ಗೆ ಒಂದು ನ್ಯಾಯ ಹಾಗೂ ವಿಐಪಿಗಳಿಗೆ ಇನ್ನೊಂದು ನ್ಯಾಯ ಅನ್ನೋ ರೀತಿ ಕಳ್ಳಾಟ ಆಗಿದೆ. ಮಹಾರಾಷ್ಟ್ರದ ಒಂದು ಸರ್ಕಾರಿ ಸಂಸ್ಥೆಗೆ ಹಿಂಬಾಗಿಲಿನ ಮೂಲಕ 45 ಕೋಟಿ ರೂಪಾಯಿ ಮಾರ್ಕೆಟಿಂಗ್ ಗೋಲ್ಮಾಲ್ ಮಾಡಿ ಪೇಮೆಂಟ್ ಮಾಡಲಾಗಿದೆ. ಬ್ಯಾಂಕ್ನ ಅಸಲಿ ಪ್ಲಾನ್ ಸಕ್ಸಸ್ ಆಗಿದ್ರೆ ಪ್ರತಿ ವರ್ಷ ಬರೋಬ್ಬರಿ 627 ಕೋಟಿ ರೂಪಾಯಿ ಕೊಳ್ಳೆ ಹೊಡೆಯೋ ಸ್ಕೆಚ್ ರೆಡಿಯಾಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಕೇವಲ ಒಂದೇ ಒಂದು ಫೋಟೋ ಇಟ್ಕೊಂಡು ಬರೋಬ್ಬರಿ 9 ಕೋಟಿ ರೂಪಾಯಿ ಫೇಕ್ ಬಿಲ್ ಪಾಸ್ ಮಾಡಲಾಗಿದೆ. ಹಾಗಿದ್ರೆ ಏನಿದು HDFC ಹಗರಣ? ಮಹಾರಾಷ್ಟ್ರದ ಸರ್ಕಾರಿ ಸಂಸ್ಥೆಗೆ ಬ್ಯಾಂಕ್ ಬರೋಬ್ಬರಿ 6% ಬಡ್ಡಿ ಕೊಟ್ಟಿದ್ಯಾಕೆ? ಇಡೀ ಬ್ಯಾಂಕಿಂಗ್ ಸಿಸ್ಟಮ್ನ ಕ್ರೆಡಿಬಿಲಿಟಿಯನ್ನೇ ಅಲುಗಾಡಿಸ್ತಿರೋ ಈ ಹಗರಣದ ಅಸಲಿಯತ್ತೇನು? ಬನ್ನಿ ಡೀಟೇಲ್ ಆಗಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆ 6 ದಿನಗಳ ರಹಸ್ಯ. ಸ್ನೇಹಿತರೆ, ಈ ಇಡೀ ಹಗರಣದ ಎಳೆ ಬಿಚ್ಕೊಳ್ಳೋದು ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 18, 2026. ಯಾರು ಊಹೆ ಮಾಡದ ರೀತಿಯಲ್ಲಿ HDFC ಬ್ಯಾಂಕ್ನ ಚೇರ್ಮನ್ ಆಗಿದ್ದ ಅತನು ಚಕ್ರವರ್ತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ದಿಢೀರಂತ. ಅವರು ರಾಜೀನಾಮೆ ಪತ್ರದಲ್ಲಿ ಬರೆದಿದ್ದ ಕೆಲ ಸಾಲಗಳು ಇಡೀ ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಬ್ಯಾಂಕ್ನ ಒಳಗಡೆ ನಡೀತಾ ಇರೋ ಕೆಲವು ಆಚರಣೆಗಳು, ಬೆಳವಣಿಗೆಗಳು ನನ್ನ ವೈಯಕ್ತಿಕ ಮೌಲ್ಯಗಳು ಮತ್ತು ನೈತಿಕತೆಗೆ ವಿರುದ್ಧವಾಗಿವೆ. ಹಾಗಾಗಿ ನಾನು ಹೊರ ನಡೀತಾ ಇದ್ದೀನಿ ಅಂತ ಹೇಳಿದ್ರು. ಇಷ್ಟೊಂದು ದೊಡ್ಡ ಬ್ಯಾಂಕ್ನ ಚೇರ್ಮನ್ ಈ ರೀತಿ ಹೇಳಿದಾಗ, ಭಾರತದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನ ಚೇರ್ಮನ್ ಈ ರೀತಿ ಹೇಳಿದಾಗ, ಪಾರ್ಟ್ ಟೈಮ್ ಚೇರ್ಮನ್ ಅವರಂಗೆ ಹೇಳಿದಾಗ ಮಾರ್ಕೆಟ್ನಲ್ಲಿ ದೊಡ್ಡ ಭೂಕಂಪ ಸೃಷ್ಟಿಯಾಗಬೇಕಾಗಿತ್ತು. ಆದರೆ ಬ್ಯಾಂಕ್ನ ಹೊಸ ಆಡಳಿತ ಮಂಡಳಿ ಮತ್ತು RBI ಕೂಡ ತಕ್ಷಣ ಎಂಟ್ರಿ ಕೊಟ್ಟು ಬ್ಯಾಂಕ್ನಲ್ಲಿ ಯಾವುದೇ ಸ್ಟ್ರಕ್ಚರಲ್ ಆಡಳಿತಾತ್ಮಕ ಸಮಸ್ಯೆಗಳಿಲ್ಲ, ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು. ಆದರೆ ಅಸಲಿಗೆ ನಡೆದಿರೋದೇ ಬೇರೆ. ಅಟನು ಚಕ್ರವರ್ತಿ ರಾಜೀನಾಮೆ ನೀಡೋ ಕೇವಲ 6 ದಿನಗಳ ಮುಂಚೆ ಮಾರ್ಚ್ 12, 2026 ಬ್ಯಾಂಕ್ನ ಆಡಿಟ್ ಕಮಿಟಿ ಆಫ್ ದಿ ಬೋರ್ಡ್ ಅದರ ಚೇರ್ಮನ್ ಆಗಿದ್ದ MD ರಂಗನಾಥ್ ಅವರು ಒಂದು ಭಾರಿ ದೊಡ್ಡ ಮಟ್ಟದ ಆಂತರಿಕ ವಿಜಿಲೆನ್ಸ್ ತನಿಖೆಗೆ ರಹಸ್ಯವಾಗಿ ಆದೇಶ ಕೊಟ್ಟಿದ್ರು. ಯಾರಿಗೂ ಗೊತ್ತಾಗದಂತೆ ಶುರುವಾಗಿದ್ದ ಆ ರಹಸ್ಯ ತನಿಖೆಯ ವರದಿಯೇ ಈಗ ಹೊರಬಿದ್ದಿದೆ. ಈ ವರದಿಯಲ್ಲಿ ಬಯಲಾಗಿರೋದು MSRDC ಅನ್ನೋ ಮಹಾರಾಷ್ಟ್ರದ ಸರ್ಕಾರಿ ಸಂಸ್ಥೆಯೊಂದಿಗೆ ನಡೆದಿದೆ ಎನ್ನಲಾದ ಸಾವಿರಾರು ಕೋಟಿ ರೂಪಾಯಿನ ಡೀಲಿಂಗ್ಸ್ ನ ಕರಾಳ ಮುಖ. ಇರೋ ಸ್ನೇಹಿತರೆ, ಮುಂದುವರಿಯೋ ಮುನ್ನ ನಿಮಗೇನಾದ್ರೂ ಕೂಡ ಮೈಂಡ್ ಫ್ರೆಶ್ ಆಗೋಕೆ 7 ಸೈನ್ಸ್ ಟೂರಿಸಂನ ಉಜ್ಜಯಿನಿ ಮಹಾಕಾಳೇಶ್ವರ, ಗಡಕಾಳಿ ಟೆಂಪಲ್, ಸಾಂದೀಪನಿ ಆಶ್ರಮ ಸೇರಿ ಎಲ್ಲ ಜಾಗಗಳಿಗೆ ಯಾತ್ರೆ ಹೋಗೋ ಉದ್ದೇಶ ಇದ್ರೆ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ. ಎಲ್ಲ ಕಡೆಗೆ ಕನ್ನಡ ಟೂರ್ ಮ್ಯಾನೇಜರ್ ಒಬ್ಬರು ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಆಗು ಕೂಡ ಚೆನ್ನಾಗಿ ನೋಡ್ಕೊಂತಾರೆ ಅವ್ರನ್ನ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. 25,000 ಕೋಟಿಗೆ ಗಾಳ, RBI ರೂಲ್ಸ್ ಬ್ರೇಕ್. ಈ 45 ಕೋಟಿ ಗೋಲ್ಮಾಲ್ನ ಕಥೆ ಶುರುವಾಗೋದು ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರ ಸರ್ಕಾರದ ಒಂದು ಅತಿ ದೊಡ್ಡ ಮೂಲಸೌಕರ್ಯ ಸಂಸ್ಥೆ, ಅದೇ MSRDC, ಮಹಾರಾಷ್ಟ್ರ ಸ್ಟೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. 2021 ಟೈಮ್ನಲ್ಲಿ ಈ ಸಂಸ್ಥೆಯ ಬಳಿ ಒಂದು ದೊಡ್ಡ ಭೂ ಸ್ವಾಧೀನ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ 25,000 ಕೋಟಿ ರೂಪಾಯಿನ ಬೃಹತ್ ಫಂಡ್ ಇತ್ತು. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ 25,000 ಕೋಟಿ ರೂಪಾಯಿ ಡೆಪಾಸಿಟ್ ಅನ್ನೋದು ದೊಡ್ಡ ಚಿನ್ನದ ಗಣಿ ಇದ್ದ ಹಾಗೆ. ಹೀಗಾಗಿ HDFC ಬ್ಯಾಂಕ್ ಈ ಫಂಡ್ ಅನ್ನ ಹೇಗಾದ್ರೂ ಮಾಡಿ ತಮ್ಮ ಅಕೌಂಟ್ಗೆ ತರಲೇಬೇಕು ಅಂತ ಪಣ ತೊಡ್ತು. ಆದ್ರೆ ಇಲ್ಲಿ MSRDC ಬ್ಯಾಂಕ್ನ ಮುಂದೆ ಕಂಡೀಷನ್ ಹಾಕುತ್ತೆ. ಏನ್ ಗೊತ್ತಾದು? ನಾವು ಸುಮ್ಮನೆ ಕಮ್ಮಿ ಬಡ್ಡಿಗೆ ನಿಮ್ಮ ಬ್ಯಾಂಕಲ್ಲಿ ಯಾಕೆ ಡೆಪಾಸಿಟ್ ಇಡಬೇಕು? ನಮಗೆ ಬೇಕಾದಷ್ಟು ಸಂಸ್ಥೆಗಳಲ್ಲಿ ಫಂಡ್ ಇಟ್ಟರೆ 6% ಬಡ್ಡಿ ಸಿಗುತ್ತೆ. ಹಾಗಿರುವಾಗ ನಿಮ್ಮ ಹತ್ರ ಯಾಕೆ ಇಡಬೇಕು? ಅಲ್ಲದೆ ಅಷ್ಟಕ್ಕೂ ನಿಮ್ಮ ಬ್ಯಾಂಕ್ನಲ್ಲಿ ದುಡ್ಡು ಇಡಲೇಬೇಕು ಅಂದರೆ ನಮಗೆ ಮುಂಗಡವಾಗಿ 5 ಕೋಟಿ ರೂಪಾಯಿ ಫೀಸ್ ಕೊಡಬೇಕು ಅಂತ ಡಿಮಾಂಡ್ ಮಾಡ್ತಾರೆ. HDFC ಬ್ಯಾಂಕ್ ಆ 5 ಕೋಟಿ ಮುಂಗಡ ಕೊಡೋದನ್ನ ರಿಜೆಕ್ಟ್ ಮಾಡುತ್ತೆ, ಅಡ್ವಾನ್ಸ್ ಕೊಡೋದನ್ನ. ಆದ್ರೆ ಹೇಗಾದ್ರೂ ಮಾಡಿ 25,000 ಕೋಟಿ ರೂಪಾಯಿಯ ಡೆಪಾಸಿಟ್ ಅನ್ನ ಬ್ಯಾಂಕಿಗೆ ತರಲೇಬೇಕು ಅಂತ 6.01% ಬಡ್ಡಿಯನ್ನ MSRDCಗೆ ಪೇ ಮಾಡಕ್ಕೆ ಒಪ್ಕೊಳ್ತಾರೆ. ಇಲ್ಲೇ ಶುರುವಾಗೋದು ನೋಡಿ ಸಮಸ್ಯೆ. ಯಾಕಂದ್ರೆ ಆ ಟೈಮ್ನಲ್ಲಿ HDFC ಬ್ಯಾಂಕ್ನ ಸಾಮಾನ್ಯ ಉಳಿತಾಯ ಖಾತೆಗಳ ಮೇಲಿನ ಸೇವಿಂಗ್ಸ್ ಅಕೌಂಟ್ ಮೇಲಿನ ಬಡ್ಡಿ ಇದ್ದಿದ್ದು ಕೇವಲ 3.5%. ಇಲ್ಲಿ ನಿಮಗೊಂದು ಡೌಟ್ ಬರ್ಬೋದು, 6% ಬಡ್ಡಿ ಬೇಕು ಅಂದ್ಮೇಲೆ ಅವರು ನೇರವಾಗಿ ಹಣವನ್ನ FD ಫಿಕ್ಸೆಡ್ ಡೆಪಾಸಿಟ್ ಇಡಬಹುದಾಗಿತ್ತಲ್ವಾ, ಸೇವಿಂಗ್ಸ್ ಅಕೌಂಟ್ನಲ್ಲೇ ಯಾಕೆ ಇಟ್ರು ಅಂತ. ವಿಚಾರ ಏನು ಅಂದರೆ, MSRDC ಬಳಿ ಇದ್ದಿದ್ದು ಭೂ ಸ್ವಾಧೀನ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ಗೆ ಮೀಸಲಿಟ್ಟಿದ್ದ ಹಣ. ಯಾವ ರೈತರಿಗೆ, ಕಾಂಟ್ರಾಕ್ಟರ್ಗೆ ಯಾವಾಗ ದುಡ್ಡು ಪೇಮೆಂಟ್ ಮಾಡಬೇಕಾಗತ್ತೆ ಅನ್ನೋದು ಇವ್ರಿಗೆ ಗೊತ್ತಿರಲ್ಲ. MSRDCಗೆ ರೆಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ ಅವರು. ಆ ದೊಡ್ಡ ಮೊತ್ತವನ್ನು FD ಮಾಡಿ ಲಾಕ್ ಮಾಡಿಬಿಟ್ರೆ ಬ್ಯಾಂಕಿಗೆ ಅವ್ರು ಕೊಡೋ ಕಮಿಟ್ಮೆಂಟ್ ಅದು, ಇಂತಿಷ್ಟು ಟೈಮ್ ಇಡಲೇಬೇಕು ಅಂತ ಅವರು ಕಮಿಟ್ ಆಗಬೇಕಾಗತ್ತೆ.
ಮಧ್ಯದಲ್ಲಿ ಬ್ರೇಕ್ ಮಾಡಿದ್ರೆ ಪೆನಾಲ್ಟಿ ಬೀಳುತ್ತೆ. ಅದಕ್ಕೆ MSRDCಗೆ ಸೇವಿಂಗ್ಸ್ ಅಕೌಂಟ್ನ ಫ್ರೀಡಮ್ ಜೊತೆಗೆ ಈ ಹೈ ಬಡ್ಡಿ ಬೇಕಿತ್ತು. FDCಗೂ ಹೈ ಬಡ್ಡಿ ಬೇಕಾಗಿತ್ತು. ಎರಡೂ ಕೈಯಲ್ಲಿ ಲಡ್ ಹಿಡ್ಕೊಂಡು ಹೋಗ್ತೀನಿ ನಾನು ದೊಡ್ಡ ಲಾರ್ಡು ಅಂತ MSRDC ಅಂದ್ಕೊಂಡಿತ್ತು, ಸರ್ಕಾರಿ ಕಂಪ್ನಿ. ಮತ್ತೆ ಇತ್ತ HDFC ಬ್ಯಾಂಕಿಗೂ ಕೂಡ ಅಷ್ಟೇ. 25,000 ಕೋಟಿ ರೂಪಾಯಿ ಒಂದೇ ಸಮನೆ ಸೇವಿಂಗ್ಸ್ ಅಕೌಂಟ್ಗೆ ಬಂದರೆ ಬ್ಯಾಂಕ್ನ ತಾಕತ್ತೆ ಬದಲಾಗ್ಬಿಡುತ್ತೆ. ಆ ಫಂಡ್ ಇಟ್ಕೊಂಡು ಬೇರೆಯವರಿಗೆ ಸಾಲ ಕೊಟ್ಟು ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡ್ಬೋದು ಅವರು. ಇದೇ ದುರಾಸೆಗೆ ಬಿದ್ದೆ ಬ್ಯಾಂಕ್ ಅಧಿಕಾರಿಗಳು, ನೀವು ಸೇವಿಂಗ್ಸ್ನಲ್ಲೇ ದುಡ್ಡಿಡಿ, ನಾವು ಹೆಂಗಾದ್ರೂ ಮಾಡಿ ನಿಮಗೆ ಹಿಂಬಾಗ್ಲಿನಾದ್ರೂ ಕೂಡ 6% ಆಸುಪಾಸಲ್ಲಿ ಬಡ್ಡಿಯನ್ನು ತಲುಪಿಸ್ತೀವಿ ಅಂತ ಹೇಳಿ ಕಮಿಟ್ ಆಗಿ ಸಿಕ್ಕಾಕೊಂಡಿದ್ದು. ಈಗ ನಿಮಗೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಸ್ಟ್ರಿಕ್ಟ್ ನಿಯಮವನ್ನು ಕರೆಕ್ಟ್ ಆಗಿ ಹೇಳ್ತೀವಿ ಕೇಳಿ. RBIನ ಮಾಸ್ಟರ್ ಡೈರೆಕ್ಷನ್ಸ್ ಪ್ರಕಾರ ಬ್ಯಾಂಕ್ಗಳು ಯಾವುದೇ ಒಬ್ಬ ಇಂಡಿವಿಜುವಲ್ ಕಸ್ಟಮರ್ಗೆ VIP ಟ್ರೀಟ್ಮೆಂಟ್ ಕೊಟ್ಟು ನೆಗೋಷಿಯೇಟೆಡ್ ರೇಟ್ ಅಂದ್ರೆ ಚೌಕಾಸಿ ಮಾಡಿದ ಬಡ್ಡಿ ದರ ಫಿಕ್ಸ್ ಮಾಡುವಂತಿಲ್ಲ. ಎಲ್ರಿಗೂ ಒಂದೇ ಸಮನಾದ ನಿಯಮ ಇರಬೇಕು. ಯಾವಾಗ ಸಾಲ ತಗೋಬೇಕಾದ್ರೆ ಅಲ್ಲ, ಡೆಪಾಸಿಟ್ ಇಟ್ಟಾಗ ನಿಮ್ಮ ಡೆಪಾಸಿಟ್ಗೆ ಅವ್ರು ಕೊಡೋ ಬಡ್ಡಿ. ಆದರೆ ಬ್ಯಾಂಕ್ ಕೊಡ್ತಾ ಇದ್ದ 3.5% ಸಾಮಾನ್ಯ ಬಡ್ಡಿಗೂ MSRDC ಕೇಳಿದ 6.01% VIP ಬಡ್ಡಿಗೂ ಬರೋಬ್ಬರಿ 2.5%ಗೂ ಅಧಿಕ ದೊಡ್ಡ ಗ್ಯಾಪ್ ಇತ್ತು. ರೂಲ್ಸ್ ಪ್ರಕಾರ ಇದು ಪಕ್ಕಾ ಇಲ್ಲೀಗಲ್. ಆದರೆ HDFC ಅಧಿಕಾರಿಗಳು ಮಾತ್ರ ಬೃಹತ್ ಫಂಡ್ ಅನ್ನ ಬ್ಯಾಂಕಿಗೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನ ಡೀಲ್ ಬಿಡಕ್ಕೆ ರೆಡಿ ಇರಲಿಲ್ಲ. ಮಾರ್ಕೆಟಿಂಗ್ ಮುಖವಾಡ ನಡೆದಿತ್ತು ಕೋಟಿಯ ಕಳ್ಳಾಟ. ಆ ಬೃಹತ್ ಫಂಡ್ ಅನ್ನ ಹೇಗಾದ್ರೂ ಮಾಡಿ ಅಕೌಂಟ್ಗೆ ತರಲೇಬೇಕು ಅಂತ ಬ್ಯಾಂಕ್ನ ಉನ್ನತ ಮಟ್ಟದ ಅಸೆಟ್ ಲಯಬಿಲಿಟಿ ಕಮಿಟಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತು. MSRDC ಆರಂಭದಲ್ಲೇ ಕನಿಷ್ಠ 10,000 ಕೋಟಿ ರೂಪಾಯಿಗೂ ಫಂಡ್ ತರುತ್ತೆ ಅನ್ನೋ ದೊಡ್ಡ ನಿರೀಕ್ಷೆಯಲ್ಲಿ ಯಾರು ಬಹಳ ದೊಡ್ಡ ಮೊತ್ತದ ಡೆಪಾಸಿಟ್ ಮಾಡ್ತಾರೋ ಅವರಿಗೆ ಮಾತ್ರ ಅನ್ವಯವಾಗುವಂತೆ ಟೆಂಪ್ರರಿಯಾಗಿ 4.5% ಸ್ಪೆಷಲ್ ಬಡ್ಡಿ ದರವನ್ನು ಬ್ಯಾಂಕ್ ಅಪ್ರೂವ್ ಮಾಡ್ತು. ಇದರಿಂದ MSRDCಗೆ ಖುಷಿಯಾಗುತ್ತೆ ಅನ್ನೋ ಲೆಕ್ಕಾಚಾರ ಅವ್ರದ್ದಾಗಿತ್ತು. ಆದರೆ ಸ್ನೇಹಿತರೆ, ಅಲ್ಲಿ ಆಗಿದ್ದೇ ಬೇರೆ. ಫೆಬ್ರವರಿ 2022ರಿಂದ ಬ್ಯಾಂಕ್ಗೆ ದುಡ್ಡು ಬರೋಕೆ ಶುರುವಾಯಿತು. ಆದರೆ ಮೊದಲ ಕೆಲವು ತಿಂಗಳಲ್ಲಿ MSRDC ಕಡೆಯಿಂದ ಬ್ಯಾಂಕ್ಗೆ ಬಂದಿದ್ದು ಬರೋಬ್ಬರಿ 25,000 ಕೋಟಿ ರೂಪಾಯಿ ಅಲ್ಲ, ಜಸ್ಟ್ 200 ಕೋಟಿ ರೂಪಾಯಿ ಮಾತ್ರ. ಯಾವಾಗ ಅಂದುಕೊಂಡಷ್ಟು ಹೆವಿ ದುಡ್ಡು ಬ್ಯಾಂಕಿಗೆ ಬರಲಿಲ್ವೋ ಬ್ಯಾಂಕ್ ಅಧಿಕಾರಿಗಳಿಗೆ ಭಯ ಶುರುವಾಯಿತು. ಕೇವಲ 2 ತಿಂಗಳಿಗೆ ಅಂದರೆ ಏಪ್ರಿಲ್ 2022 ಹೊತ್ತಿಗೆ 4.5% ಸ್ಪೆಷಲ್ ಬಡ್ಡಿಯ ವಿಂಡೋವನ್ನು ಬ್ಯಾಂಕ್ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತು. ಈಗ HDFC ಬ್ಯಾಂಕ್ ಅಕ್ಷರಶಃ ಒಂದು ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿತ್ತು. ಒಂದು ಕಡೆ ಬ್ಯಾಂಕ್ MSRDCಗೆ 6.01% ಕೊಡ್ತೀವಿ ಅಂತ ಕಮಿಟ್ ಆಗಿತ್ತು. ಇನ್ನೊಂದು ಕಡೆ ತಾವು ಶುರು ಮಾಡಿದ 4.5% ಪ್ಲಾನ್ ಕೂಡ ಕ್ಯಾನ್ಸಲ್ ಆಗಿತ್ತು. ಈಗ ಸಾಮಾನ್ಯ ಕಸ್ಟಮರ್ಗಳಿಗೆ ಕೊಡುವ 3.5% ರೇಟ್ ಮಾತ್ರ ಉಳ್ಕೊಂಡಿತ್ತು. ಹಾಗಾದರೆ ತಾವು ಮಾತು ಕೊಟ್ಟ 6.01%ಗೂ ಈಗಿರೋ 3.5%ಗೂ ಇರೋ ಆ 2.5%ನ 2.51%ನ ಡಿಫರೆನ್ಸ್ ಅಮೌಂಟನ್ನು ಕವರ್ ಮಾಡೋದು ಹೇಗೆ? ಆ ಸರ್ಕಾರಿ ಫಂಡನ್ನು ಬ್ಯಾಂಕಲ್ಲೇ ಡೆಪಾಸಿಟ್ ಉಳಿಸ್ಕೊಳ್ಳೋದು ಹೇಗೆ? ಇಲ್ಲೇ ಹುಟ್ಟಿದ್ದು ಬ್ಯಾಂಕ್ ಅಧಿಕಾರಿಗಳ ಕ್ರಿಮಿನಲ್ ಪ್ಲಾನ್. ರಸ್ತೆ ಸುರಕ್ಷತೆ ಹೆಸರಲ್ಲಿ 45 ಕೋಟಿ ಲೂಟಿ, ಒಂದು ಫೋಟೋಗೆ 9 ಕೋಟಿ ಬಿಲ್. ಸ್ನೇಹಿತರೆ, ಮೊದಲೇ ಹೇಳ್ಬಿಡ್ತೀವಿ, ಸದ್ಯಕ್ಕಿಲ್ಲಿ ಯಾರೋ ವೈಯಕ್ತಿಕ ಲಾಭಕ್ಕೋಸ್ಕರ ಕರಪ್ಷನ್ ಮಾಡಿದ್ದಾರೆ ಅನ್ನೋ ಥರದಲ್ಲಿ ಇಲ್ಲ. ಆದರೆ ಇಲ್ಲಿ ಒಂದು ಸರ್ಕಾರಿ ಸಂಸ್ಥೆಯ ದೊಡ್ಡ ಪ್ರಮಾಣದ ದುಡ್ಡನ್ನ ನಮ್ಮ ಬ್ಯಾಂಕಿಗೆ ತರಬೇಕು, ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನಲ್ ಲೆವೆಲ್ನಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಕ್ರಿಮಿನಲ್ ಪ್ಲಾನ್ ಮಾಡಿರೋದು, ಕಳ್ಳಾಟ ಆಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ RBI ಕಣ್ಣಿಗೆ ಮಣ್ಣೆರಚೋಕೆ HDFC ಬ್ಯಾಂಕ್ನ ಅಧಿಕಾರಿಗಳು ಒಂದು ಹೊಸ ಮತ್ತು ಅತ್ಯಂತ ಡೇಂಜರಸ್ ರೂಟ್ ಹುಡುಕಿದ್ರು. ಏನ್ ಮಾಡಿದ್ರು ಗೊತ್ತಾ? MSRDCಗೆ ಕೊಡಬೇಕಾದ ಎಕ್ಸ್ಟ್ರಾ ಬಡ್ಡಿಯನ್ನ ನೇರವಾಗಿ ಬಡ್ಡಿ ಅಂತ ಕೊಡದೆ ಆ ಡಿಫರೆನ್ಸ್ ಅಮೌಂಟ್ ಅನ್ನ ಮಾರ್ಕೆಟಿಂಗ್ ಖರ್ಚು ಅಂತ ಲೆಕ್ಕ ಪುಸ್ತಕದಲ್ಲಿ ತೋರಿಸಿ ಪೇ ಮಾಡೋಕೆ ಡಿಸೈಡ್ ಮಾಡಿದ್ರು. ಇದು ಹೇಗೆ ವರ್ಕ್ ಆಯ್ತು ಅಂದ್ರೆ, MSRDC ಅನ್ನೋದು ರಸ್ತೆ ಅಭಿವೃದ್ಧಿ ಸಂಸ್ಥೆ ಅಲ್ವಾ? ಹೀಗಾಗಿ ಅವರೊಟ್ಟಿಗೆ ಸೇರಿ ರಸ್ತೆ ಸುರಕ್ಷತೆ ಮಾಡ್ತೀವಿ, ರೋಡ್ ಸೇಫ್ಟಿ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತೀವಿ ಅನ್ನೋ ದೊಡ್ಡ ನಾಟಕ ಶುರುವಾಯಿತು. ಟೋಲ್ ಪ್ಲಾಜಾಗಳಲ್ಲಿ ರಸ್ತೆ ಸುರಕ್ಷತೆ ಬೋರ್ಡ್ ಗಳನ್ನ ಹಾಕ್ತೀವಿ ಅಂತ ಹೇಳಿ ಬ್ಯಾಂಕ್ನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಿಂದ 4 ಲೋಕಲ್ ಪ್ರೈವೇಟ್ ವೆಂಡರ್ ಗಳಿಗೆ ಕಾಂಟ್ರಾಕ್ಟ್ ಕೊಡಲಾಯಿತು. ಆಶ್ಚರ್ಯದ ವಿಚಾರ ಅಂದ್ರೆ ಈ ಕೆಲಸವನ್ನ ಬ್ಯಾಂಕ್ನ CSR ವಿಭಾಗದಿಂದ ಮಾಡಿಸಿರಲಿಲ್ಲ, ಬದಲಾಗಿ ಮಾರ್ಕೆಟಿಂಗ್ ವಿಭಾಗದ ಮೂಲಕ ಮಾಡಿಸಲಾಯಿತು. CSR ಅಂದ್ರೆ ಏನು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಬಿಗ್ ಕಂಪನೀಸ್ ತಮ್ಮ ಪ್ರಾಫಿಟ್ ಅಲ್ಲಿ 2% ತನಕನೂ ಕೂಡ ಅವರು ಸಮಾಜ ಸೇವೆಗೆ ಅಂತ ಬಳಸ್ತಾರೆ. ಅದ್ರ ಥ್ರೂ ಮಾಡಬಹುದಾಗಿತ್ತು, ಮಾಡಿಲ್ಲ. ಇವ್ರು ಏನ್ ಮಾಡಿದ್ರು ಗೊತ್ತಾ? ಇವರು ಮಾರ್ಕೆಟಿಂಗ್ ಕಂಪನಿಯನ್ನ ಬೆಳೆಸಕ್ಕೆ ಪ್ರಚಾರ ಮಾಡ್ತಾರಲ್ಲ, ಆ ವಿಭಾಗದ ಮೂಲಕ ಖರ್ಚು ಮಾಡಿಸಿದ್ರು. ಅದಕ್ಕಾಗಿನೇ ಫಿನಾನ್ಸ್ ಡಿಪಾರ್ಟ್ಮೆಂಟ್ ರೆಗ್ಯುಲರ್ ಮಾರ್ಕೆಟಿಂಗ್ ಬಜೆಟ್ ನ ಆಚೆಗೂ ಎಕ್ಸ್ಟ್ರಾ ಬಜೆಟ್ ದಿಢೀರ್ ಅಂತ ರಿಲೀಸ್ ಕೂಡ ಮಾಡಿತ್ತು. 2023ರಿಂದ 2025 ಅವಧಿಯಲ್ಲಿ ಠೇವಣಿ ಕೇವಲ 3,000 ಕೋಟಿ ರೂಪಾಯಿ ಆಸುಪಾಸಿದ್ರೂ ಕೂಡ ಬರೋಬ್ಬರಿ 45 ಕೋಟಿ ರೂಪಾಯಿಗಳನ್ನ ಈ ವೆಂಡರ್ಗಳಿಗೆ ಪೇಮೆಂಟ್ ಮಾಡಲಾಗಿದೆ. ಅದರಲ್ಲೂ ಕೇವಲ 2023-24 ಮತ್ತು 24-25 ಆರ್ಥಿಕ ವರ್ಷದಲ್ಲಿ ರೋಡ್ ಸೇಫ್ಟಿ ಹೆಸರಲ್ಲಿ 39.7 ಕೋಟಿ ರೂಪಾಯಿ ಪೇಮೆಂಟ್ ಆಗಿದೆ. ಆದರೆ ಬ್ಯಾಂಕ್ನ ಇಂಟರ್ನಲ್ ಆಡಿಟ್ ರಿಪೋರ್ಟ್ ಈ ಫೇಕ್ ಬಿಲ್ಗಳ ಬಣ್ಣವನ್ನ ಬಯಲು ಮಾಡಿದೆ. ಆಡಿಟ್ ಟೀಮ್ ಹೇಳುತ್ತೆ, ಕ್ಯಾಂಪೇನ್ ನಡೆದಿದೆ ಅನ್ನೋದನ್ನ
ಸ್ವತಂತ್ರವಾಗಿ ಪರಿಶೀಲಿಸೋಕೆ ನಮಗೆ ಸಾಧ್ಯ ಆಗಿಲ್ಲ ಅಂತ. ಇಂಡಿಪೆಂಡೆಂಟ್ ಆಗಿ ನಮಗೆ ಇದನ್ನ ವೆರಿಫೈ ಮಾಡಕ್ ಆಗ್ತಾ ಇಲ್ಲ, ಕ್ಯಾಂಪೇನ್ ಆಗಿದೆ ಅಂತ ನಮ್ಮ ಹತ್ರ ಪ್ರೂಫ್ ಇಲ್ಲ ಅಂತ. ಗ್ರೌಂಡ್ ನಲ್ಲಿ ಯಾವ ಬೋರ್ಡ್ ಕೂಡ ಇರಲಿಲ್ಲ. ಇನ್ನೊಂದು ಸ್ಫೋಟಕ ವಿಚಾರ ಏನು ಅಂದ್ರೆ, ಭಾರತದ ನಂಬರ್ 1 ಪ್ರೈವೇಟ್ ಬ್ಯಾಂಕ್ ನ ಬುದ್ಧಿವಂತ ಅಧಿಕಾರಿಗಳು ಮಾಡಿದ ಮೂರ್ಖತನ ನೋಡಿ. 3 ಬೇರೆ ಬೇರೆ ಇನ್ವಾಯ್ಸ್ ಗಳಿಗೆ ಅಂದ್ರೆ ಬಿಲ್ ಗಳಿಗೆ ಕೇವಲ ಒಂದೇ ಒಂದು ಫೋಟೋವನ್ನ ಅಟ್ಯಾಚ್ ಮಾಡಿದ್ದಾರೆ ಕೆಲಸದ್ದು. ಹೀಗೆ ಕೇವಲ ಒಂದೇ ಫೋಟೋ ಇಟ್ಕೊಂಡು ಪಾಸ್ ಮಾಡಿದ ಫೇಕ್ ಬಿಲ್ ನ ಮೊತ್ತ 9 ಕೋಟಿ ರೂಪಾಯಿ. ಯಾವುದೇ ಕನ್ಫರ್ಮೇಶನ್ ಸರ್ಟಿಫಿಕೇಟ್ ಇಲ್ಲದೆ ಪೇಮೆಂಟ್ ಗಳನ್ನ ಪ್ರೋಸೆಸ್ ಮಾಡಲಾಗಿದೆ. ದುಡ್ಡು ಬ್ಯಾಂಕ್ ನಿಂದ ವೆಂಡರ್ ಗಳಿಗೆ ಹೋಗಿದೆ, ಅಲ್ಲಿಂದ ಡೆಪಾಸಿಟ್ ಮೇಲಿನ ಎಕ್ಸ್ಟ್ರಾ ಬಡ್ಡಿಯ ಇಂಡೈರೆಕ್ಟ್ ಪೇಮೆಂಟ್ ತರ MSRDC ಅಕೌಂಟ್ಗೆ ತಲುಪಿದೆ. ಹೀಗೆ ಮಾರ್ಕೆಟಿಂಗ್ ಖರ್ಚು ಅನ್ನೋ ಮುಖವಾಡದಲ್ಲಿ ಒಂದು ದೊಡ್ಡ ಕಳ್ಳಾಟ ಮುಗಿದೇ ಹೋಯ್ತು. 45 ಕೋಟಿ ಜಸ್ಟ್ ಟ್ರೇಲರ್, 627 ಕೋಟಿ ರೂಪಾಯಿ ನುಂಗೋ ಪ್ಲಾನ್ ಇತ್ತ. ಈಗ ನಿಮಗೊಂದು ಡೌಟ್ ಬರ್ಬೋದು, ಇಷ್ಟೆಲ್ಲ ಫ್ರಾಡ್ ನಡಿಬೇಕಾದ್ರೆ ಬ್ಯಾಂಕ್ ನ ಟಾಪ್ ಬಾಸ್ಗಳು ಏನ್ ಮಾಡ್ತಾ ಇದ್ರು ಅಂತ. ವಿಜಿಲೆನ್ಸ್ ರಿಪೋರ್ಟ್ ಪ್ರಕಾರ ಈ ಹಗರಣದಲ್ಲಿ 10ಕ್ಕೂ ಅಧಿಕ ಉನ್ನತ ಅಧಿಕಾರಿಗಳು ಸೇರ್ಕೊಂಡಿದ್ದಾರೆ. ಬ್ಯಾಂಕ್ನ CEO ಶಶಿಧರ್ ಜಗದೀಶನ್, CFO ಶ್ರೀನಿವಾಸನ್ ವೈದ್ಯನಾಥನ್ ಮತ್ತು ಚೀಫ್ ಮಾರ್ಕೆಟಿಂಗ್ ಆಫೀಸರ್ ರವಿ ಸಂತಾನಂ ಇವರೆಲ್ಲರಿಗೂ ಈ ಡೀಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಮೀಟಿಂಗ್ನಲ್ಲಿ ಇವರೆಲ್ಲ ಕೂತೆ ಈ 6.01% ಬಡ್ಡಿಯ ಡೀಲನ್ನು ಮೌಖಿಕವಾಗಿ ಫೈನಲ್ ಮಾಡಿದ್ದು. ಆದರೆ ಒಪ್ಪಂದದ ಪತ್ರಕ್ಕೆ ಸೈನ್ ಮಾಡುವಾಗ ಮಾತ್ರ ಯಾವೊಬ್ಬ ಅಧಿಕಾರಿಯೂ ಕೂಡ ಸೈನ್ ಹಾಕದೆ ಒಬ್ಬ ಜೂನಿಯರ್ ಸ್ಟಾಫ್ ಕೈಯಲ್ಲಿ ಸೈನ್ ಮಾಡಿಸಿ ವಲಯ ಮುಖ್ಯಸ್ಥರು ಬರೀ ಬಾಯಿ ಮಾತಲ್ಲಿ ಅಪ್ರೂವಲ್ ಕೊಟ್ಟಿದ್ರು. ಆದರೆ ಏನಾದರೂ ಕೂಡ ಪ್ರಾಬ್ಲಮ್ ಆದರೆ ಕಿರಿಯ ಸಿಬ್ಬಂದಿಯನ್ನು ಮಾತ್ರ ಬಲಿಪಶು ಮಾಡೋಕೆ ಮೊದಲೇ ಪ್ಲಾನ್ ಆಗಿತ್ತು. ಇವತ್ತು ನಾವು ಬರೀ 45 ಕೋಟಿ ರೂಪಾಯಿಯ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಿದ್ದೀವಿ. ಇದು ಚಿಕ್ಕದು ಅಂತ ಅನಿಸ್ಬೋದು ನಿಮಗೆ, ಆದರೆ ಈ ಟಾಪ್ ಅಧಿಕಾರಿಗಳ ಅಸಲಿ ಪ್ಲಾನ್ನ ಗಾತ್ರವನ್ನು ಸ್ವಲ್ಪ ಈಗ ತಿಳ್ಕೊಳ್ತಾ ಹೋಗೋಣ. ಒಂದು ವೇಳೆ MSRDC ನಿಜಕ್ಕೂ 25,000 ಕೋಟಿ ರೂಪಾಯಿನ ಡೆಪಾಸಿಟ್ ಇಟ್ಟಿದ್ರೆ ಏನಾಗ್ತಾ ಇತ್ತು? ಸಾಮಾನ್ಯ ಬಡ್ಡಿ ಬಿಟ್ಟು ಈ 2.51%ನ ಹೆಚ್ಚುವರಿ ಬಡ್ಡಿಯ ಲೆಕ್ಕಾಚಾರದಲ್ಲಿ ನೋಡಿದ್ರೆ HDFC ಬ್ಯಾಂಕ್ ಪ್ರತಿ ವರ್ಷ ಬರೋಬ್ಬರಿ 627 ಕೋಟಿ ರೂಪಾಯಿಯನ್ನು ಪ್ರತಿ ವರ್ಷ ಇದೇ ರೀತಿ ರಸ್ತೆ ಸುರಕ್ಷತೆ ಹೆಸರಲ್ಲಿ ಫೇಕ್ ಮಾರ್ಕೆಟಿಂಗ್ ಬಿಲ್ಗಳ ಮುಖಾಂತರ ಅಕ್ರಮವಾಗಿ ಪೇ ಮಾಡಬೇಕಾಗ್ತಾ ಇತ್ತು. ಬರೀ 3,000 ಕೋಟಿ ರೂಪಾಯಿ ಬಂದಿದ್ದಕ್ಕೇನೆ 45 ಕೋಟಿ ರೂಪಾಯಿ ಹೊಂದಿಸೋಕೆ ಈ ಬ್ಯಾಂಕ್ ಅಧಿಕಾರಿಗಳು ಪರದಾಡಿ ಸಿಕ್ಕಿಬಿದ್ದಿದ್ದಾರೆ. ಅದೇ 25,000 ಕೋಟಿ ರೂಪಾಯಿ ಡೆಪಾಸಿಟ್ ಬಂದಿದ್ರೆ ಈ ಹಗರಣದ ಸ್ವರೂಪ ಮತ್ತು ನಕಲಿ ಬಿಲ್ಗಳ ಮೊತ್ತ ಇನ್ನೆಷ್ಟು ಭೀಕರ ಮಟ್ಟದಲ್ಲಿ ಇರ್ತಾ ಇತ್ತು, ನೀವೇ ಯೋಚನೆ ಮಾಡಿ. ಇದು ಕೇವಲ RBI ನಿಯಮದ ಉಲ್ಲಂಘನೆ ಮಾತ್ರ ಅಲ್ಲ, ಬ್ಯಾಂಕ್ನ ಆಂತರಿಕ ಲಂಚ ಮತ್ತು ಭ್ರಷ್ಟಾಚಾರ ವಿರೋಧಿ ನೀತಿಯ ನೇರ ಉಲ್ಲಂಘನೆ. ಸುಳ್ಳು ಬಿಲ್ ಕೊಟ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆದಿರೋ ಸಾಧ್ಯತೆ ಇರೋದ್ರಿಂದ ದೊಡ್ಡ ಟ್ಯಾಕ್ಸ್ ಫ್ರಾಡ್ ಕೂಡ ಆಗೋ ಚಾನ್ಸಸ್ ಇದೆ. ಒಂದು ಬ್ಯಾಂಕ್ ನಡೆಯೋದೇ ಜನರ ಮತ್ತು ಇನ್ವೆಸ್ಟರ್ಸ್ ನಂಬಿಕೆ ಮೇಲೆ. ಯಾವುದೇ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಟ್ರಾನ್ಸ್ಪರೆನ್ಸಿ ಮತ್ತು ಟ್ರಸ್ಟ್ ತುಂಬ ಮುಖ್ಯ. ₹1 ಕೂಡ ಫ್ರಾಡ್ ಆಗಬಾರ್ದು ಬ್ಯಾಂಕ್ಗಳಲ್ಲಿ. ಟಾರ್ಗೆಟ್ ರೀಚ್ ಆಗೋಕೆ ಈ ತರಹದ ಶಾರ್ಟ್ ಕಟ್ಗಳನ್ನು ಹುಡುಕಿದ್ರೆ ಅಧಿಕಾರಿಗಳು, ನಾವು ಬ್ಯಾಂಕಿಗೆ ಡೆಪಾಸಿಟ್ ತಂದ್ವಿ ಜೈ ಅಂಥೇಳಿ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ನ ಬೇರನ್ನು ಇದು ಅಲುಗಾಡಿಸುತ್ತೆ. ಇತ್ತೀಚೆಗಷ್ಟೇ ನಿಯಮಗಳ ಉಲ್ಲಂಘನೆಗಾಗಿ RBI ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಲೈಸೆನ್ಸನ್ನೇ ರದ್ದು ಮಾಡಿ ವ್ಯವಹಾರವನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿತ್ತು. ಈಗ ದೇಶದ ಅತಿ ದೊಡ್ಡ ಪ್ರೈವೇಟ್ ಬ್ಯಾಂಕು ಅದೇ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿ ಮುಗುದಾರ ಹಾಕುತ್ತಾ ಸದ್ಯಕ್ಕೆ ಆ ಲಕ್ಷಣ ಕಾಣಿಸ್ತಾ ಇಲ್ಲ. HDFC ವಿಚಾರದಲ್ಲಿ RBI ಯಾವುದೇ ಮೆಟೀರಿಯಲ್ ಕನ್ಸರ್ನ್, ದೊಡ್ಡದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಅದು ಯಾಕೆ? ವ್ಯವಸ್ಥೆ ಇರೋದು ಬರೀ ಸಣ್ಣ ಪುಟ್ಟವ್ರನ್ನ ತುಳಿಯೋಕೆ. ಹಾಗಾದರೆ ಪೇಟಿಎಂಗೆ ಒಂದು ನ್ಯಾಯ, HDFCಗೆ ಇನ್ನೊಂದು ನ್ಯಾಯನ ಅನ್ನೋ ಪ್ರಶ್ನೆ ಈಗ ಹೇಳ್ತಾ ಇದೆ. ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ HDFC ಬ್ಯಾಂಕ್ನ ಪರ್ಫಾರ್ಮೆನ್ಸ್ ನೋಡಿ, ಲಾಸ್ಟ್ 5 ಇಯರ್ಸಿಂದ ಬ್ಲೂ ಚಿಪ್ ನಮ್ಮ ದೇಶದಲ್ಲಿ ಅಲ್ವಾ. 5 ಇಯರ್ಸಿಂದ ನೋಡಿ, 5 ಇಯರ್ಸ್, 3 ಇಯರ್ಸ್, 1 ಇಯರ್ ಪರ್ಫಾರ್ಮೆನ್ಸ್ ನೋಡಿ ನೀವು. ಇತ್ತೀಚೆಗಂತೂ ಬೀಳ್ತಾನೆ ಇದೆ. ಬ್ಯಾಕ್ ಟು ಬ್ಯಾಕ್ ಇಂಥ ಏಟನ್ನು ತಿಂದರೆ ಇನ್ವೆಸ್ಟರ್ಸ್ಗೂ ಕೂಡ ಹೊಡ್ತಾ ಅಲ್ವಾ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನಮ್ಮ ತಂಡದ ಇಂತಹ ಡೀಟೇಲ್ಡ್ ರಿಪೋರ್ಟ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ದಯವಿಟ್ಟು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.